ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಕಬ್ಬಿಣದ ತಂತು ತಾನಾಗಿ ಆಕಾರವನ್ನ ಪಡೆದುಕೊಳ್ಳುವುದಿಲ್ಲ. ಅದು ಬಿಸಿಯಾದ ಕುಲುಮೆಯಲ್ಲಿ ಬೆಂದು ಸುತ್ತಿಗೆಯ ಬಲವಾದ ಏಟುಗಳನ್ನ ತಿಂದಾಗ ಮಾತ್ರ ಒಂದು ತೀಕ್ಷ್ಣವಾದ ಕತ್ತಿಯಾಗಿ ರೂಪಾಂತರಗೊಳ್ಳುತ್ತದೆ. ನೀವು ಅಗ್ನಿತತ್ವದ ರಾಶಿಯವರು. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು, ಟೀಕೆಗಳು ಅಥವಾ ಕಠಿಣ ಪರಿಸ್ಥಿತಿಗಳನ್ನ ನಿಮ್ಮನ್ನ ಕುಗ್ಗಿಸುವ ಏಟುಗಳು ಎಂದು ಭಾವಿಸಬೇಡಿ. ಅವೆಲ್ಲವೂ ನಿಮ್ಮನ್ನ ಇನ್ನಷ್ಟು ಗಟ್ಟಿಯಾಗಿಸಲು ಪ್ರಕೃತಿ ನೀಡುತ್ತಿರುವಂತಹ ಸುತ್ತಿಗೆ ಏಟುಗಳು. ಸದ್ಯದ ಪರಿಸ್ಥಿತಿಯ ಶಾಖವನ್ನ ತಡೆದುಕೊಂಡು ನಿಲ್ಲಬೇಕಾಗತ್ತೆ. ನಿಮ್ಮ ಮುಂದಿನ ರೂಪ ಇಡೀ ಜಗತ್ತೇ ಬೆರಗಾಗುವಂತೆ ಇರುವಂತದ್ದನ್ನ ನೀವು ಖಂಡಿತವಾಗಿಯೂ ಕಾಣ್ತೀರಾ. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಮಂಗಳನ ದಿನವಾಗಿರುವುದರಿಂದ ವೃತ್ತಿರಂಗದಲ್ಲಿ ಅದ್ಭುತ ಚೈತನ್ಯ ಮತ್ತು ಸಾಹಸ ಪ್ರವೃತ್ತಿ ನಿಮ್ಮದಾಗಲಿದೆ. ಕಚೇರಿಯಲ್ಲಿ ಕಠಿಣ ಸವಾಲುಗಳನ್ನ ಎದುರಿಸಿ ಜಯಿಸುವಿರಿ. ಇದರಿಂದ ಸಹೋದ್ಯೋಗಿಗಳಲ್ಲಿನ ನಿಮ್ಮ ಮೇಲಿನ ಗೌರವ ಹೆಚ್ಚಾಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ನೂತನ ಮಾರುಕಟ್ಟೆ ತಂತ್ರಗಳನ್ನ ಅಳವಡಿಸಿಕೊಳ್ಳಲು ಮತ್ತು ಹೊಸ ಗ್ರಾಹಕರನ್ನ ಸೆಳೆಯಲು ಇದು ಅತ್ಯಂತ ಸೂಕ್ತವಾದಂತಹ ದಿನ. ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಆಕಸ್ಮಿಕ ಲಾಭದ ಯೋಗವು ಕೂಡ ಇರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದಂತಹ ಹಣದ ಹರಿವು ಸುಗಮವಾಗಲಿದೆ. ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಹೊಸ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇಂದು ಒಳ್ಳೆಯ ದಿನವಾಗಿರುವಂತದ್ದು. ಆದಾಗ್ಯೂ ಭಾವೋದ್ವೇಗಕ್ಕೆ ಒಳಗಾಗಿ ಯಾವುದೇ ಅನಗತ್ಯ ವಸ್ತುಗಳ ಮೇಲೆ ದೊಡ್ಡ ಮೊತ್ತದ ಹಣವನ್ನ ವ್ಯಯಿಸಬೇಡಿ. ಇನ್ನು ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣವನ್ನ ನೋಡುವಂತಹ ದಿನ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಯಲಿವೆ. ಜೀವನ ಸಂಗಾತಿಯು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚರ್ಚಿಸಲು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇನ್ನು ದೈಹಿಕವಾಗಿ ನೀವು ಅತ್ಯಂತ ಶಕ್ತಿಶಾಲಿಯಾಗಿವಿರಿ. ಆದರೆ ಮಂಗಳನ ಪ್ರಭಾವದಿಂದಾಗಿ ಕೋಪ ಅಥವಾ ಅತಿಯಾದ ಆತುರದಿಂದ ರಕ್ತದೊತ್ತಡ ಹೆಚ್ಚಾಗಬಹುದು. ಚಾಲನೆ ಮಾಡುವಾಗ ಮತ್ತು ಕತ್ತರಿಸುವಂತಹ ಉಪಕರಣಗಳನ್ನು ಬಳಸುವಾಗ ಜಾಗೃತಿಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ದಿನದ ಆರಂಭದಲ್ಲಿ ತಣ್ಣನೆ ಸ್ನಾನ ಮತ್ತು ಪ್ರಾಣಾಯಾಮವು ನಿಮಗೆ ಹಿತಕರವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಗೆ ಸಿಂಧೂರವನ್ನು ಅರ್ಪಿಸಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳಿಂದ ಪೂಜೆಯನ್ನ ಮಾಡಿ. ಓಂ ಹಂ ಹನುಮತೆಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕ ಅಡೆತಡೆಗಳು ಮತ್ತು ಸಾಲದ ಬಾಧಗಳಿಂದ ಮುಕ್ತಿ ಪಡೆಯಲು ಇಂದು ಓಂ ಅಂಗರಕಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ಸಾಧ್ಯವಾದರೆ ಹಸುವಿಗೆ ಗೋಧಿ ಹಿಟ್ಟಿನ ರೊಟ್ಟಿ ಅಥವಾ ಕೊಂಚ ಬೆಲ್ಲವನ್ನ ತಿನ್ನಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಸಿಂಧೂರ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ವೃಷಭರಾಶಿಯವರ ಜಗತ್ತು ಕೇವಲ ನಿಮ್ಮ ಇಂದಿನ ಫಲಿತಾಂಶ ಅಥವಾ ಗೆಲುವನ್ನ ಮಾತ್ರ ನೋಡುತ್ತದೆ. ಆದರೆ ಆ ಗೆಲುವಿನ ಹಿಂದೆ ನೀವು ಪಟ್ಟಂತಹ ಕಷ್ಟ, ನಿದ್ದೆ ಇಲ್ಲದಂತಹ ರಾತ್ರಿಗಳು, ನಿಮ್ಮ ತಾಳ್ಮೆ ಮತ್ತು ನಿರಂತರ ಪರಿಶ್ರಮ ಯಾರಿಗೂ ಕೂಡ ಕಾಣುವುದಿಲ್ಲ. ಪರಿಸ್ಥಿತಿಗಳು ಇಂದು ಕಠಿಣವಾಗಿದ್ದರೂ ನಿಮ್ಮ ಶ್ರಮವನ್ನ ನಿಲ್ಲಿಸಬೇಡಿ. ನೀರಿನ ಆಳದಲ್ಲಿ ನೀವು ನಿರ್ಮಿಸುತ್ತಿರುವಂತಹ ಆ ಅಗಾಧವಾದಂತಹ ಪ್ರಯತ್ನವೇ ನಾಳೆ ಜಗತ್ತೇ ಬೆರಗಾಗುವಂತಹ ಯಶಸ್ಸನ್ನ ತಂದುಕೊಡಲಿದೆ. ನಿಮ್ಮ ಮೇಲಿನ ನಂಬಿಕೆ ಸಡಿಲವಾಗಬಾರದಷ್ಟೇ. ಸಮುದ್ರದಲ್ಲಿ ತೇಲುವಂತಹ ಹಿಮಗಡ್ಡೆಯ ಕೇವಲ 10% ಭಾಗ ಮಾತ್ರ ಮೇಲ್ಮೈಗೆ ಕಾಣಿಸುವಂತದ್ದು. ಉಳಿದಂತಹ 90% ಭಾಗ ನೀರಿನ ಆಳದಲ್ಲಿ ಅಡಗಿರುತ್ತದೆ. ನಿಮ್ಮ ಯಶಸ್ಸು ಕೂಡ ಅಷ್ಟೇ ಆಗಿರುವಂತದ್ದು. ಇಂದು ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲವನ್ನ ನೋಡುವಂತಹ ದಿನ. ಆದಾಯವು ಸ್ಥಿರವಾಗಿದ್ದರೂ ಅನಿರೀಕ್ಷಿತವಾಗಿ ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ವಾಹನ ದುರಸ್ತಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕತ್ತರಿಯನ್ನ ಹಾಕಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ದೊಡ್ಡ ಸಾಹಸಗಳನ್ನ ಮಾಡಬೇಡಿ. ಇನ್ನು ಕುಟುಂಬದಲ್ಲಿ ಇಂದು ನಿಮ್ಮ ಸಂಗಾತಿಯೊಂದಿಗೆ ಆಲೋಚನೆಗಳನ್ನ ಹಂಚಿಕೊಳ್ಳಲು ಉತ್ತಮವಾದಂತಹ ದಿನ. ಅವರ ಭಾವನಾತ್ಮಕ ಬೆಂಬಲವು ನಿಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಮನೆಯಲ್ಲಿ ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಮಾತಿನಲ್ಲಿ ಸೌಮ್ಯತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ನೆಮ್ಮದಿಯನ್ನ ತರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದ್ರೆ, ಆರೋಗ್ಯದ ದೃಷ್ಟಿಯಿಂದ ಇಂದು ಧೂಳಿನ ಅಲರ್ಜಿ, ಗಂಟಲು ನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಕಣ್ಣು ಮತ್ತು ಮುಖವನ್ನ ತಣ್ಣೀರಿನಿಂದ ಆಗಾಗ ತಿಳಿದುಕೊಳ್ಳಬೇಕಾಗುತ್ತೆ. ಪ್ರಾಣಾಯಾಮ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಚೈತನ್ಯ ಕೂಡ ವೃದ್ಧಿಯಾಗುವಂಥದ್ದು. ಇನ್ನು ವೃತ್ತಿರಂಗದಲ್ಲಿ ಇಂದು ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳ ನಡುವಿನ ಸಣ್ಣ ಪುಟ್ಟ ರಾಜಕೀಯ ಅಥವಾ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಹರಿಸಬೇಕಾಗುತ್ತೆ.
ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಇಂದು ಅಷ್ಟು ಸೂಕ್ತವಾದಂತಹ ದಿನವಲ್ಲ. ಯಾವುದೇ ದೊಡ್ಡ ಆರ್ಥಿಕ ಒಪ್ಪಂದಗಳನ್ನ ನಾಳೆಗೆ ಮುಂದೂಡುವುದು ಕೂಡ ಜಾಣತನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ 3 ಬಾರಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವಂತಹ ಆತಂಕವನ್ನ ದೂರ ಮಾಡಿ ಅದ್ಭುತವಾದಂತಹ ಧೈರ್ಯವನ್ನ ತುಂಬುವಂತದ್ದು. ಇನ್ನು ನಿಮ್ಮ ರಾಶಾಧಿಪತಿ ಶುಕ್ರನಾಗಿರುವುದರಿಂದ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಬರುವಂತಹ ಅಡೆತಡೆಗಳು ನಿವಾರಣೆಯಾಗ್ತವೆ. ಇಂದು ಸಾಧ್ಯವಾದರೆ ನಿಮಗೆ ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಕಡಲೆ ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ಜಾತಕದಲ್ಲಿನ ನಕಾರಾತ್ಮಕ ಗ್ರಹ ದೋಷಗಳನ್ನ ಶಾಂತಗೊಳಿಸುವಂತದ್ದು. ಇಂದು ನೀಲಿ ಅಥವಾ ಕೆನೆ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಮಾನಸಿಕ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮಿಥುನ ರಾಶಿ. ಮಿಥುನ ರಾಶಿಯವರೇ, ನೀವು ದ್ವಿಸ್ವಭಾವದ ರಾಶಿಯವರಾಗಿದ್ದು ಒಂದೇ ಸಮಯದಲ್ಲಿ ಹಲವು ಆಲೋಚನೆಗಳನ್ನ ನಿಭಾಯಿಸುವಂತಹ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿರುವಂತದ್ದು. ಸದ್ಯದ ಪರಿಸ್ಥಿತಿಗಳು ನಿಮ್ಮನ್ನ ಒತ್ತಡಕ್ಕೆ ಸಿಲುಕಿಸುತ್ತಿವೆ ಎನಿಸಿದರೆ ಗಾಬರಿಯಾಗಬೇಡಿ. ಇಂದು ನಿಮ್ಮೊಳಗಿನ ವಿಭಿನ್ನ ಕೌಶಲ್ಯಗಳನ್ನ ಹೊರತರುವಂತಹ ಸಮಯ. ನಿಮ್ಮ ಸೃಜನಶೀಲತೆಯನ್ನ ಜಗತ್ತಿಗೆ ತೋರಿಸಬೇಕಾಗುತ್ತೆ. ನಿಮ್ಮ ವ್ಯಕ್ತಿತ್ವ ನವರಂಗದಂತೆ ಹೊಳೆಯಬೇಕಾಗುತ್ತೆ. ಒಂದು ಸಾಮಾನ್ಯ ಬಿಳಿ ಬೆಳಕಿನ ಕಿರಣವೋ ಪ್ರಿಸ್ಮ್ ಮೂಲಕ ಹಾದು ಹೋದಾಗ ಅದು 7 ಅದ್ಭುತ ಬಣ್ಣಗಳಾಗಿ ಹೊರಹೊಮ್ಮುತ್ತದೆ. ನಿಮ್ಮ ಬದುಕಿನಲ್ಲಿ ಬರುವಂತಹ ಕಷ್ಟಗಳು ಅಥವಾ ಪರಿಸ್ಥಿತಿಗಳು ಕೇವಲ ಆ ಪ್ರಿಸ್ಮ್ ಇದ್ದಂತೆ. ಅವು ನಿಮ್ಮನ್ನ ನಾಶಪಡಿಸುವುದಿಲ್ಲ, ಬದಲಿಗೆ ನಿಮ್ಮಲ್ಲಿ ಅಡಗಿರುವಂತಹ ಬಹುವಿಧದ ಪ್ರತಿಭೆಗಳನ್ನ ಜಗತ್ತಿಗೆ ಪ್ರದರ್ಶಿಸಲು ದಾರಿಯನ್ನ ಮಾಡಿಕೊಡುತ್ತವೆ. ಇಂದು ಕುಟುಂಬದಲ್ಲಿ ಒಡಹುಟ್ಟಿದವರೊಂದಿಗೆ ಅಂದರೆ ಸಹೋದರ ಅಥವಾ ಸಹೋದರಿಯರೊಂದಿಗೆ ಐಶ್ವರ್ಯಕರ ಬೆಂಬಲ ಅಥವಾ ಉಡುಗೊರೆ ಲಭಿಸುವಂತದ್ದು. ಸಂಗಾತಿಯೊಂದಿಗೆ ಭವಿಷ್ಯದ ಮನೆ ಅಥವಾ ಆಸ್ತಿಯ ಬಗ್ಗೆ ಸಕಾರಾತ್ಮಕ ಚರ್ಚೆಗಳು ಕೂಡ ನಡೆಯುವಂತಹ ದಿನ. ಪ್ರೇಮಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಕೆಂಗೆಡಿಸುವಂತಹ ಆಲೋಚನೆಗಳು ದೂರವಾಗಿ ಪರಸ್ಪರರ ಮೇಲಿನ ನಂಬಿಕೆ ಮತ್ತು ಗೌರವ ಕೂಡ ಇಮ್ಮಡಿಯಾಗುವಂತದ್ದು. ಇಂದು ಆರ್ಥಿಕವಾಗಿ ಚೇತರಿಕೆಯ ದಿನವಾಗಿರುವಂತದ್ದು. ಬುಧನ ಕೃಪೆಯಿಂದ ಹಣದ ಹರಿವು ಉತ್ತಮವಾಗಿದ್ದು ಹಳೆಯ ಸಾಲಗಳನ್ನ ತೀರಿಸಲು ಮಾರ್ಗಗಳು ಕೂಡ ಸುಲಭವಾಗಲಿವೆ. ಆದರೆ ಮಂಗಳವಾರದ ಪ್ರಭಾವ ಇರುವುದರಿಂದ ಹಠಾತ್ ನಿರ್ಧಾರಗಳನ್ನ ತೆಗೆದುಕೊಂಡು ಷೇರು ಮಾರುಕಟ್ಟೆಯಲ್ಲಿ ಅಥವಾ ಲಾಟರಿಯಲ್ಲಿ ದೊಡ್ಡ ಮೊತ್ತದ ಹಣವನ್ನ ತೊಡಗಿಸಿಕೊಳ್ಳಬೇಡಿ. ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ ಹೂಡಿಕೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ವೃತ್ತಿ ರಂಗದಲ್ಲಿ ಇಂದು ನಿಮ್ಮ ಸಂವಹನ ಕಲೆ ಮತ್ತು ತೀಕ್ಷ್ಣವಾದಂತಹ ಬುದ್ಧಿವಂತಿಕೆಗೆ ಹೊಸ ಮನ್ನಣೆ ಸಿಗುವಂತದ್ದು. ಕಚೇರಿಯಲ್ಲಿ ಸಹೋದ್ಯೋಗಿಗಳ ನಡುವಿನ ಗೊಂದಲಗಳನ್ನ ಬಗೆಹರಿಸಲು ನಿಮ್ಮ ಮಧ್ಯಸ್ಥಿಕೆ ಸಹಾಯವನ್ನ ಮಾಡುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಒಳ್ಳೆಯ ದಿನ. ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಲಾಭದಾಯಕವಾದಂತಹ ಅವಕಾಶಗಳು ಕೂಡ ಸೃಷ್ಟಿಯಾಗುವಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ಆದರೆ ಅತಿಯಾದ ಮಾನಸಿಕ ಶ್ರಮದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ನರಗಳ ದಣಿವು ಕಾಣಿಸಿಕೊಳ್ಳಬಹುದು. ವಾಹನ ಚಲನೆ ಮಾಡುವಾಗ ಮತ್ತು ರಸ್ತೆಯಲ್ಲಿ ನಡೆಯುವಾಗ ಜಾಗರೂಕತೆಯಿಂದ ನೀವು ಹೋಗಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವ ಹಚ್ಚಿದಂತಹ ಆಂಜನೇಯನಿಗೆ ನಮಸ್ಕರಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ಬುದ್ಧಿಶಕ್ತಿ ಚುರುಕಾಗ್ತದೆ ಮತ್ತು ಕಾರ್ಯಗಳು ಕೂಡ ಸುಲಭವಾಗುವಂತದ್ದು. ನಿಮ್ಮ ರಾಶಿಯ ಶುಭ ಫಲಗಳಿಗಾಗಿ ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಅಥವಾ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಇಂದು ಹಸುವಿಗೆ ಹಸಿರು ಗರಿಕೆ ಹುಲ್ಲು ಅಥವಾ ನೆನೆಸಿದಂತಹ ಬೇಳೆಯನ್ನ ನೀಡಿ. ಇದು ಜಾತಕದಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ತಗ್ಗಿಸುವಂತದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕಟಕ ರಾಶಿ. ಕಟಕ ರಾಶಿಯವರೇ, ನೀವು ಚಂದ್ರನ ಪ್ರಭಾವದಿಂದಾಗಿ ಸದ್ದಿಲ್ಲದೆ ಮೌನವಾಗಿ ಪರಿಶ್ರಮ ಪಡುವವರು. ನಿಮ್ಮ ಕಷ್ಟಗಳು ಅಥವಾ ಪ್ರಯತ್ನಗಳು ಸದ್ಯಕ್ಕೆ ಯಾರಿಗೂ ಕೂಡ ಕಾಣಿಸುತ್ತಿಲ್ಲ ಅಥವಾ ಅದಕ್ಕೆ ತಕ್ಕಂತಹ ಮನ್ನಣೆ ಸಿಗುತ್ತಿಲ್ಲ ಎಂದು ಬೇಸರವನ್ನ ಮಾಡಿಕೊಳ್ಳಬೇಡಿ. ನೀವು ನೀರಿನ ಆಳದಲ್ಲಿ ನಿರ್ಮಿಸುತ್ತಿರುವಂತಹ ಶ್ರಮದ ತಳಹದಿ ಅತ್ಯಂತ ಗಟ್ಟಿಯಾಗಿದೆ. ಜಗತ್ತು ನಿಮ್ಮ ಯಶಸ್ಸಿನ ತುದಿಯನ್ನ ಮಾತ್ರ ನೋಡುವಂತಹ ದಿನ ಹತ್ತಿರದಲ್ಲಿದೆ. ನಿಮ್ಮ ಪ್ರಯತ್ನವನ್ನ ನಿರಂತರವಾಗಿ ಮುಂದುವರಿಸಬೇಕಾಗುತ್ತೆ. ಸಮುದ್ರದಲ್ಲಿ ತೇಲುವಂತಹ ಮಂಜುಗಡ್ಡೆಯ ಕೇವಲ 10ರಷ್ಟು ಭಾಗ ಮಾತ್ರ ಮೇಲ್ಭಾಗಕ್ಕೆ ಕಾಣಿಸುತ್ತದೆ. ಉಳಿದಂತಹ 90ರಷ್ಟು ಭಾಗ ನೀರಿನ ಆಳದಲ್ಲಿ ಭದ್ರವಾಗಿರುತ್ತದೆ. ಯಶಸ್ಸು ಕೂಡ ಅಷ್ಟೇ. ಜಗತ್ತಿಗೆ ಕೇವಲ ನಿಮ್ಮ ಗೆಲುವು ಕಾಣಿಸುತ್ತದೆ, ಆದರೆ ಅದರ ಹಿಂದೆ ನೀವು ಪಟ್ಟಂತಹ ಶ್ರಮ ಯಾರಿಗೂ ಕೂಡ ಕಾಣುವುದಿಲ್ಲ. ಆರ್ಥಿಕವಾಗಿ ಇಂದು ಸಕಾರಾತ್ಮಕವಾದಂತಹ ಬದಲಾವಣೆಗಳು ಕಂಡು ಬರುವಂತಹ ದಿನ. ಹಣದ ಹರಿವು ಉತ್ತಮವಾಗಿದ್ದರೂ ಭವಿಷ್ಯದ ದೃಷ್ಟಿಯಿಂದ ಅನಗತ್ಯ ಖರ್ಚುಗಳಿಗೆ ಕತ್ತರಿಯನ್ನ ಹಾಕುವುದು ಒಳ್ಳೆಯದು. ಷೇರು ಮಾರುಕಟ್ಟೆ ಅಥವಾ ದೀರ್ಘಾವಧಿ ಹೂಡಿಕೆಗಳ ಬಗ್ಗೆ ತಜ್ಞರ ಸಲಹೆಯನ್ನ ಪಡೆದು ಹೆಜ್ಜೆಯನ್ನ ಇಡುವುದು
ಎನ್ನುವುದು ಲಾಭದಾಯಕ ಆಸ್ತಿ ಖರೀದಿ ಪ್ರಕ್ರಿಯೆಗಳಿಗೆ ಚಾಲನೆಯನ್ನ ಕೂಡ ನೀಡಬಹುದಾದಂತಹ ದಿನ. ಇನ್ನು ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯು ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಪ್ರೋತ್ಸಾಹವನ್ನ ನೀಡಲಿದ್ದು ಅವರ ಪ್ರೀತಿ ನಿಮಗೆ ಹೆಚ್ಚಿನ ಧೈರ್ಯವನ್ನ ತುಂಬಲಿದೆ. ಮಕ್ಕಳ ಪ್ರಗತಿ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇದ್ದಂತಹ ಆತಂಕಗಳು ನಿವಾರಣೆಯಾಗಲಿವೆ. ಪ್ರೇಮಿಗಳಿಗೆ ಇಂದು ಮಧುರವಾದಂತಹ ದಿನವಾಗಿದ್ದು ಪರಸ್ಪರರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಅಥವಾ ಅಧೀನ ಉದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗಲಿದೆ. ನಿಮ್ಮ ಕಾರ್ಯವೈಖರಿಯಲ್ಲಿ ನಾವೀನ್ಯತೆ ಕಂಡು ಬರಲಿದ್ದು ಜಟಿಲವಾದ ಕೆಲಸಗಳನ್ನ ಬುದ್ಧಿವಂತಿಕೆಯಿಂದ ಮುಗಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳ ಬಗ್ಗೆ ಆಲೋಚಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಗೌರವ ಮತ್ತು ಹೊಸ ಗ್ರಾಹಕರ ಸಂಪರ್ಕವು ಕೂಡ ನಿಮಗೆ ಸಿಗುವಂತದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಚೆನ್ನಾಗಿರುತ್ತದೆ. ಆದ್ರೆ ಕಟಕ ರಾಶಿಯವರು ಇಂದು ನೀರಿನಂಶವಿರುವಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸುವುದು ಬಹಳ ಮುಖ್ಯ. ವಾಹನ ಚಲನೆ ಮಾಡುವಾಗ ಮತ್ತು ರಸ್ತೆ ದಾಟುವಾಗ ಸ್ವಲ್ಪ ಗಮನವನ್ನ ಇಟ್ಕೊಳ್ಬೇಕಾಗುತ್ತೆ ನೀವು. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ಭಾವಚಿತ್ರದ ಮುಂದೆ ಕುಳಿತು ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮನಸ್ಸಿನ ದ್ವಂದ್ವಗಳನ್ನ ನಿವಾರಿಸಿ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡುತ್ತದೆ. ನಿಮ್ಮ ರಾಶಾಧಿಪತಿ ಚಂದ್ರನಾಗಿದ್ದರಿಂದ ದುರ್ಗಾದೇವಿಗೆ ಅಥವಾ ಹತ್ತಿರದ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಂಕುಮಾರ್ಚನೆಯನ್ನ ಮಾಡಿಸುವುದು ಮಾನಸಿಕ ಸ್ಥಿರತೆಯನ್ನ ನೀಡುವಂತದ್ದು. ಇನ್ನು ಜಾತಕದಲ್ಲಿನ ಮಂಗಳನ ಶುಭ ದೃಷ್ಟಿಗಾಗಿ ಓಂ ಧರಣಿ ಗರ್ಭ ಸಂಭೂತಂ ವಿದ್ಯಾತ್ಕಾತಿ ಸಂಪ್ರಭಂ ಅಥವಾ ಸರಳವಾಗಿ ಓಂ ಅಂಗರಕಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಸಿಂಹರಾಶಿಯವರ ನೀವು ಸೂರ್ಯನಂತೆ ಸದಾ ಎತ್ತರದಲ್ಲಿರಲು ಬಯಸುವವರು. ನಿಮ್ಮ ಬದುಕಿನಲ್ಲಿ ಒಂದು ಗುರಿಯನ್ನ ತಲುಪಿದ ತಕ್ಷಣ ತೃಪ್ತರಾಗಿ ಕುಳಿತುಕೊಳ್ಳಬೇಡಿ. ಯಶಸ್ಸು ಎನ್ನುವುದು ನಿರಂತರವಾಗಿ ವಿಸ್ತರಿಸುವಂತಹ ಕ್ಷಿತಿಜದಂತೆ. ಇಂದಿನ ಯಶಸ್ಸು ನಾಳೆಯ ಹೊಸ ಪ್ರಯಾಣಕ್ಕೆ ಆರಂಭವಷ್ಟೇ. ನಿಮ್ಮ ಸಾಮರ್ಥ್ಯದ ಗಡಿಯನ್ನ ದಿನೇ ದಿನೇ ವಿಸ್ತರಿಸುತ್ತಾ ಸಾಗಬೇಕಾಗುತ್ತೆ. ಇಡೀ ಜಗತ್ತೇ ನಿಮ್ಮ ಸಾಮರ್ಥ್ಯಕ್ಕೆ ತಲೆಬಾಗುವಂತದ್ದನ್ನ ಕಾಣ್ತೀರಾ. ಕ್ಷಿತಿಜ ಎನ್ನುವುದು ಒಂದು ಭ್ರಮೆ ಇದ್ದಂತೆ. ನಾವು ಅದರ ಹತ್ತಿರ ಹೋದಷ್ಟು ಅದು ಮುಂದೆ ಸಾಗುತ್ತದೆ. ಆದರೆ ಅದು ನಿಮಗೆ ನಿರಂತರವಾಗಿ ಮುನ್ನಡೆಯಲು ಮತ್ತು ಹೊಸ ದೂರವನ್ನ ಅಳೆಯಲು ಪ್ರೇರಣೆಯನ್ನ ನೀಡುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಮತ್ತು ಪ್ರಾಧಿಕಾರ ಹೆಚ್ಚಾಗಲಿದೆ. ಹೊಸ ಜವಾಬ್ದಾರಿಗಳು ಹುಡುಕಿಕೊಂಡು ಬರುವಂತಹ ದಿನ. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸುತ್ತಾರೆ. ವ್ಯಾಪಾರಸ್ಥರಿಗೆ ಧೈರ್ಯದ ನಿರ್ಧಾರಗಳಿಂದ ದೊಡ್ಡ ಲಾಭ ಸಿಗುವಂತಹ ಯೋಗವಿದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್, ನಿರ್ಮಾಣ ಕ್ಷೇತ್ರ ಮತ್ತು ತಾಂತ್ರಿಕ ವಲಯದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕವಾದಂತಹ ದಿನವಾಗಿದ್ದರೂ ಖರ್ಚುಗಳ ಮೇಲೆ ನಿಗಾವನ್ನ ಇಡುವುದು ಬಹಳ ಮುಖ್ಯ. ನಿಮ್ಮ ರಾಶಾಧಿಪತಿ ಸೂರ್ಯನ ಪ್ರಭಾವದಿಂದಾಗಿ ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಯೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಮಂಗಳವಾರದ ಪ್ರಭಾವದಿಂದಾಗಿ ಒಡ ಹುಟ್ಟಿದವರೊಂದಿಗೆ ಆಸ್ತಿ ಅಥವಾ ಹಳೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸಣ್ಣ ಚರ್ಚೆಗಳು ಕೂಡ ನಡೆಯಬಹುದು. ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಬೇಕಾಗುತ್ತೆ. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿವಾದಂತಹ ದಿನವಾಗಿರುವಂತದ್ದು. ಇಂದು ನಿಮ್ಮ ದೈಹಿಕ ಶಕ್ತಿ ಅತ್ಯುನ್ನತ ಮಟ್ಟದಲ್ಲಿರುವಂತದ್ದು. ಆದರೆ ಅತಿಯಾದ ಉಷ್ಣತೆ, ಅಸಿಡಿಟಿ ಅಥವಾ ಬಿಪಿ ಸಮಸ್ಯೆ ಇರುವವರು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ವಾಹನ ಚಲನೆ ಮಾಡುವಾಗ ಅತಿಯಾದ ವೇಗವನ್ನ ಬೇಡ. ಇನ್ನು ಯೋಗ ಅಥವಾ ಲಘು ವ್ಯಾಯಾಮಕ್ಕೆ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ನಿಮ್ಮ ರಾಶಾಧಿಪತಿಯ ಬಲ ಹೆಚ್ಚಿಸಲು ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತ್ತೇಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಸಾಲದ ಬಾಧೆ ಅಥವಾ ಕೆಲಸದಲ್ಲಿ ಅಡೆತಡೆಗಳಿದ್ದಲ್ಲಿ ಇಂದು ಓಂ ಅಂಗರಕಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಹಸುವಿಗೆ ಬೆಲ್ಲ ಮತ್ತು ಗೋಧಿಯನ್ನ ನೀಡಿ ಅಥವಾ ಕೆಂಪು ಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಹನುಮಾನ್ ಚಾಲೀಸವನ್ನ 3 ಬಾರಿ ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಗಾಢ ಕೆಂಪು, ಕೇಸರಿ ಅಥವಾ ಸುವರ್ಣ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು.
ಕನ್ಯಾ ರಾಶಿಯವರ ಒಂದು ಗಡಿಯಾರದ ಒಳಗಿರುವಂತಹ ಅತ್ಯಂತ ಸಣ್ಣ ಚಕ್ರವು ಸರಿಯಾಗಿ ಕೆಲಸ ಮಾಡದಿದ್ದರೆ ಇಡೀ ಗಡಿಯಾರವೇ ತಪ್ಪು ಸಮಯವನ್ನ ತೋರಿಸುತ್ತದೆ. ನಿಮ್ಮ ಜೀವನದ ಸಣ್ಣ ಸಣ್ಣ ಸಕಾರಾತ್ಮಕ ಅಭ್ಯಾಸಗಳೇ ನಿಮ್ಮ ದೊಡ್ಡ ಯಶಸ್ಸನ್ನ ನಿರ್ಧರಿಸುತ್ತವೆ. ನೀವು ಸ್ವಾಭಾವಿಕವಾಗಿಯೇ ಪ್ರತಿಯೊಂದು ವಿಷಯದಲ್ಲೂ ನಿಖರತೆಯನ್ನ ಮತ್ತು ಯಶಸ್ಸನ್ನ ಇಷ್ಟಪಡುವವರು. ಕೆಲವೊಮ್ಮೆ ದೊಡ್ಡ ಗುರಿಯನ್ನ ನೋಡಿ ಆತಂಕವನ್ನ ಪಡಬೇಡಿ. ಇಂದಿನ ದಿನದ ಸಣ್ಣ ಸಣ್ಣ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಬೇಕಾಗುತ್ತೆ. ನಿಮ್ಮ ಈ ಸಣ್ಣ ಸಣ್ಣ ಹೆಜ್ಜೆಗಳೇ ಭವಿಷ್ಯದಲ್ಲಿ ಇಡೀ ಜಗತ್ತೇ ಬೆರಗಾಗುವಂತಹ ದೊಡ್ಡ ಸಾಧನೆಗೆ ದಾರಿಯಾಗಲಿವೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಕ್ಕೆ ಭಾರಿ ಮನ್ನಣೆ ದೊರೆಯಲಿದೆ. ಜಟಿಲವಾದಂತಹ ಯೋಜನೆಯೊಂದರ ತಪ್ಪುಗಳನ್ನ ಪತ್ತೆ ಹಚ್ಚಿ ಸರಿಪಡಿಸುವಲ್ಲಿ ನೀವು ಯಶಸ್ವಿಯಾಗಲಿದ್ದೀರಿ. ವ್ಯಾಪಾರಸ್ಥರಿಗೆ ಹಳೆ ಗ್ರಾಹಕರೊಂದಿಗೆ ಹೊಸ ಒಪ್ಪಂದ ಮಾಡಿಕೊಳ್ಳಲು ದಿನ ಪ್ರಶಸ್ತವಾಗಿದೆ. ತಾಂತ್ರಿಕ, ಬ್ಯಾಂಕಿಂಗ್ ಮತ್ತು ಲೆಕ್ಕಪತ್ರ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಬಡ್ತಿಯ ಸೂಚನೆಯೂ ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಹಣಕಾಸಿನ ಸ್ಥಿತಿ ಇಂದು ಉತ್ತಮವಾಗಿರುವಂತದ್ದು. ಬುದ್ಧಿವಂತಿಕೆಯಿಂದ ಮಾಡಿದಂತಹ ಹಳೆಯ ಹೂಡಿಕೆಗಳಿಂದ ಲಾಭಾಂಶ ಬರುವಂತದ್ದು. ಆದರೆ ಇಂದು ಮಂಗಳವಾರವಾಗಿರುವುದರಿಂದ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ಇಂದು ಆದಷ್ಟು ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿವೆ. ಜೀವನ ಸಂಗಾತಿಯು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯ ಭಾವನೆಗಳಿಗೆ ಹೆಚ್ಚು ಸ್ಪಂದಿಸಬೇಕಾದಂತಹ ದಿನ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಆದರೆ ಅತಿಯಾದ ಮಾನಸಿಕ ಶ್ರಮ ಮತ್ತು ಸೂಕ್ಷ್ಮ ವಿಚಾರಗಳ ಬಗ್ಗೆ ಚಿಂತಿಸುವುದರಿಂದ ಸಂಜೆ ವೇಳೆಗೆ ಸಣ್ಣದಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಧ್ಯಾನ ಅಥವಾ ಯೋಗ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅಥವಾ ಕೆಂಪು ಹೂವನ್ನ ಅರ್ಪಿಸಿ ಓಂ ಹಂ ಹನುಮತೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಯಾವುದೇ ಅನಿರೀಕ್ಷಿತ ಅಡೆತಡೆಗಳನ್ನ ನಿವಾರಿಸುವಂತದ್ದು. ನಿಮ್ಮ ರಾಶಾಧಿಪತಿ ಬುಧನ ಪ್ರಸನ್ನತೆಗಾಗಿ ಇಂದು ಸಿದ್ಧಿ ವಿನಾಯಕನಿಗೆ 21 ಗರಿಕೆ ಹುಲ್ಲನ್ನ ಅರ್ಪಿಸಿ ಕೈ ಮುಗಿಯಬೇಕಾಗುತ್ತೆ. ಇದರಿಂದ ಬುದ್ಧಿಶಕ್ತಿಯು ಕೂಡ ಚುರುಕಾಗುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಗೋಶಾಲೆಗೆ ಭೇಟಿ ನೀಡಿ ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನ ತಿನ್ನಿಸಬೇಕಾಗುತ್ತೆ. ಇದು ಜಾತಕದಲ್ಲಿನ ಗ್ರಹ ದೋಷಗಳನ್ನ ಶಾಂತಗೊಳಿಸುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು, ಬಿಳಿ ಅಥವಾ ಕ್ರೀಮ್ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 5 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಸಿರು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದು ನೀವು. ತುಲಾ ರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಸಮತೋಲನ ಮತ್ತು ಸೌಂದರ್ಯವನ್ನ ಇಷ್ಟಪಡುವವರು. ಲೈಫ್ ನಲ್ಲಿ ಸದ್ಯಕ್ಕೆ ಏರಿಳಿತಗಳು ಕಂಡು ಬರುತ್ತಿದ್ದರೆ ಪರಿಸ್ಥಿತಿ ನಿಮ್ಮನ್ನ ಸೀಳುತ್ತಿದೆ ಎಂದು ಭಾವಿಸಬೇಡಿ. ನೀವು ಈಗ ಪ್ರಿಸ್ಮ್ ಹಂತದಲ್ಲಿದ್ದೀರಿ. ಈ ಸವಾಲುಗಳನ್ನ ದಾಟಿದ ತಕ್ಷಣ ನಿಮ್ಮ ವ್ಯಕ್ತಿತ್ವದ ನೈಜ ಬಣ್ಣಗಳು ಮತ್ತು ಸಾಮರ್ಥ್ಯಗಳು ಇಡೀ ಜಗತ್ತಿಗೆ ಗೋಚರಿಸಲಿವೆ. ನಿಮ್ಮ ಸಮಚಿತ್ತತೆಯನ್ನ ಕಳೆದುಕೊಳ್ಳದೆ ಮುನ್ನಡೆಯಬೇಕಾಗತ್ತೆ. ಒಂದು ಸರಳವಾದಂತಹ ಬಿಳಿ ಬೆಳಕು ಪ್ರಿಸ್ಮ್ ಮೂಲಕ ಹಾದು ಹೋದಾಗ ಅದು 7 ಅದ್ಭುತ ಬಣ್ಣಗಳಾಗಿ ಹೊರಹೊಮ್ಮುತ್ತದೆ. ನಿಮ್ಮ ಜೀವನದ ಸವಾಲುಗಳು ಆ ಪ್ರಿಸ್ಮ್ ಇದ್ದಂತೆ. ಅವು ನಿಮ್ಮನ್ನ ಒಡೆಯಲು ಬರುವುದಿಲ್ಲ. ಬದಲಾಗಿ ನಿಮ್ಮಲ್ಲಿ ಅಡಗಿರುವಂತಹ ಬಹುವಿಧದ ಸಾಮರ್ಥ್ಯಗಳನ್ನ ಜಗತ್ತಿಗೆ ಬಣ್ಣ ಬಣ್ಣವಾಗಿ ತೋರ್ಪಡಿಸಲು ಬರುವಂತದ್ದು. ಇಂದು ಆರ್ಥಿಕವಾಗಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ಸಂಭವವಿದೆ. ಭವಿಷ್ಯದ ಯೋಜನೆಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ನವೀಕರಣಕ್ಕಾಗಿ ಹಣವ್ಯಯವಾಗಬಹುದು. ಷೇರು ಮಾರುಕಟ್ಟೆ ಅಥವಾ ಯಾವುದೇ ರೀತಿಯ ಜೂಜು ಸಟ್ಟ ವ್ಯವಹಾರಗಳಿಂದ ಇಂದು ಸಂಪೂರ್ಣವಾಗಿ ದೂರವಿರಬೇಕಾಗುತ್ತೆ. ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳುವುದು ಇಂದಿನ ತುರ್ತು ಅಗತ್ಯವಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ತಟಸ್ಥ ದಿನವಾಗಿರುವಂತದ್ದು. ನಿಮ್ಮ ಕೆಲಸದಲ್ಲಿ ಯಾವುದೇ ಹೊಸ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸುವುದು ಬಹಳ ಮುಖ್ಯ. ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಎದುರಾಗಬಹುದು. ಆದರೆ ನಿಮ್ಮ ವಿವೇಚನೆಯಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸುವಿರಿ. ಸಾರ್ವಜನಿಕ ಸಂಪರ್ಕ ಮತ್ತು ನ್ಯಾಯಾಂಗ ರಂಗದಲ್ಲಿ ಇರುವವರಿಗೆ ಇಂದು ಶುಭ ಫಲಿತಾಂಶಗಳು ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಧನಾತ್ಮಕ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತದ್ದು ಮತ್ತು ಅವರ ಸೃಜನಶೀಲ ಆಲೋಚನೆಗಳು ನಿಮಗೆ ಹೊಸ ಉತ್ಸಾಹವನ್ನ ನೀಡುವಂತದ್ದು. ಪ್ರೇಮಿಗಳಿಗೆ ಇಂದು ಪ್ರಗತಿಪರವಾದಂತಹ ದಿನವಾಗಿದ್ದು ನಿಮ್ಮ ಪ್ರೀತಿಯ ವಿಷಯವನ್ನ ಹಿರಿಯರ ಮುಂದೆ ಪ್ರಸ್ತಾಪಿಸಲು ಸೂಕ್ತವಾದಂತಹ ಸಮಯಕ್ಕಾಗಿ ಕಾಯಬೇಕಾಗಬಹುದು.
ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ಚರ್ಮದ ಸಮಸ್ಯೆ ಅಥವಾ ಅಲರ್ಜಿಯ ಬಗ್ಗೆ ಸ್ವಲ್ಪ ಜಾಗೃತಿ ಇರಬೇಕಾಗುತ್ತೆ. ಹೆಚ್ಚಿನ ಓಡಾಟದಿಂದಾಗಿ ಸಂಜೆಯ ವೇಳೆಗೆ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಗೊಂದಲಗಳು ಕೂಡ ದೂರವಾಗಿ ನಿಮಗೆ ನೆಮ್ಮದಿ ಸಿಗುವಂತದ್ದು. ಇಂದು ನಿಮ್ಮ ಬಳಿ ಒಂದು ಬಿಳಿ ಕರವಸ್ತ್ರವನ್ನ ಇಟ್ಕೊಳ್ಬೇಕಾಗುತ್ತೆ ಮತ್ತು ಪೂಜೆಗೆ ಕೆಂಪು ಹೂಗಳನ್ನ ಬಳಸಬೇಕಾಗುತ್ತೆ. ಇದು ಶುಕ್ರ ಮತ್ತು ಮಂಗಳನ ಸಮತೋಲನಕ್ಕೆ ಸಹಕಾರಿಯಾಗುವಂತದ್ದು. ಇಂದು ಹಸಿದ ಜೀವಿಗಳಿಗೆ, ವಿಶೇಷವಾಗಿ ಪಕ್ಷಿಗಳಿಗೆ ಅಥವಾ ಇರುವುಗಳಿಗೆ ಧಾನ್ಯ ಅಥವಾ ಸಕ್ಕರೆಯನ್ನ ನೀಡಬೇಕಾಗುತ್ತೆ. ದಾರಿ ಹೋಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುವುದು ನಿಮ್ಮ ಭಾಗ್ಯವನ್ನ ಕೂಡ ವೃದ್ಧಿಸುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ದುರ್ಗಾದೇವಿಯ ಸನ್ನಿಧಿಯಲ್ಲಿ ದೀಪವನ್ನು ಹಚ್ಚಿ ಆರಾಧನೆಯನ್ನ ಮಾಡಿ ಅಥವಾ ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವಂತಹ ಆತಂಕವನ್ನ ದೂರ ಮಾಡಿ ಧೈರ್ಯವನ್ನ ತುಂಬುವಂತದ್ದು. ಇನ್ನು ಮನಸ್ಸಿನ ದೃಢತೆ ಇದ್ದಂತೆ ತಡೆಯಲು ಓಂ ಕ್ರಾಂ ಕ್ರೀಂ ಕ್ರೌಂ ಸೌಂ ಭೌಮಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 9, ಶುಭ ಬಣ್ಣವಾಗಿ ಕ್ರೀಮ್ ಮತ್ತು ಗುಲಾಬಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರೇ, ನೀವು ಸ್ವಾಭಾವಿಕವಾಗಿ ಅಂತರ್ಮುಖಿಗಳು ಮತ್ತು ನಿಮ್ಮ ಆಂತರಿಕ ಶಕ್ತಿ ಅಗಾಧವಾದುದು. ಪ್ರಸ್ತುತ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ತಕ್ಷಣಕ್ಕೆ ಸಿಗದಿದ್ದರೆ ನಿರಾಶರಾಗಬೇಡಿ. ನೀರಿನ ಆಳದಲ್ಲಿರುವಂತಹ ಮಂಜುಗಡ್ಡೆಯಂತೆ ನಿಮ್ಮ ಜ್ಞಾನ, ಛಲ ಮತ್ತು ಸಾಮರ್ಥ್ಯವನ್ನ ಒಳಗೊಳಗೆ ಗಟ್ಟಿಗೊಳಿಸುತ್ತಾ ಸಾಗಬೇಕಾಗುತ್ತೆ. ನಿಮ್ಮ ಅದೃಶ್ಯ ಶ್ರಮವೇ ನಾಳೆ ಜಗತ್ತೇ ಬೆರಗಾಗುವಂತಹ ದೃಢವಾದಂತಹ ಯಶಸ್ಸನ್ನ ತಂದು ಕೊಡುತ್ತದೆ. ಸಮುದ್ರದಲ್ಲಿ ತೇಲುವಂತಹ ಮಂಜುಗಡ್ಡೆಯ ಕೇವಲ 10% ಭಾಗ ಮಾತ್ರ ಮೇಲ್ಮೈಗೆ ಕಾಣಿಸುವಂತದ್ದು. ಉಳಿದಂತಹ 90% ಬಲಿಷ್ಠ ಭಾಗ ನೀರಿನ ಆಳದಲ್ಲಿ ಅಡಗಿರುತ್ತದೆ. ನಿಮ್ಮ ಯಶಸ್ಸು ಕೂಡ ಅಷ್ಟೇ ಸ್ನೇಹಿತರೆ. ಜಗತ್ತಿಗೆ ಕೇವಲ ನಿಮ್ಮ ಗೆಲುವು ಕಾಣಿಸಬಹುದು, ಆದರೆ ಅದರ ಹಿಂದೆ ನೀವು ಪಟ್ಟಂತಹ ಶ್ರಮದ ಆಳ ನಿಮಗೆಷ್ಟೇ ಗೊತ್ತಿರುವಂತದ್ದು. ಇಂದು ವೃತ್ತಿರಂಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಅತ್ಯುನ್ನತವಾದಂತಹ ಮಟ್ಟದಲ್ಲಿರುವಂತದ್ದು. ಕಚೇರಿಯಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ತಾಂತ್ರಿಕ ಅಥವಾ ಆಡಳಿತಾತ್ಮಕ ಸಮಸ್ಯೆಗಳನ್ನ ನಿಮ್ಮ ಚತುರತೆಯಿಂದ ಬಗೆಹರಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ಮಾರುಕಟ್ಟೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳಲು ಇದು ಅತ್ಯಂತ ಶುಭವಾದಂತಹ ದಿನ. ರಿಯಲ್ ಎಸ್ಟೇಟ್ ಮತ್ತು ಉತ್ಪಾದನಾ ವಲಯದಲ್ಲಿರುವವರಿಗೆ ಉತ್ತಮ ಲಾಭದ ಯೋಗವಿದೆ. ಆರ್ಥಿಕವಾಗಿ ಇಂದು ಸಕಾರಾತ್ಮಕವಾದಂತಹ ದಿನವಾಗಿದ್ದು ಆದಾಯದ ಮೂಲಗಳು ಕೂಡ ವೃದ್ಧಿಸಲಿವೆ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗುವುದರಿಂದ ಹಳೆಯ ಸಾಲಗಳನ್ನ ತೀರಿಸಲು ಮಾರ್ಗವು ಕೂಡ ಸುಲಭವಾಗುತ್ತದೆ. ಆಸ್ತಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದಂತೆ ಹಣಕಾಸಿನ ನೆರವು ಕೂಡ ಸುಲಭವಾಗಿ ದೊರೆಯಲಿದೆ. ಆದರೆ ಶೀಘ್ರವಾಗಿ ಶ್ರೀಮಂತರಾಗುವ ಆಮಿಷದ ಯೋಜನೆಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಒಡ ಹುಟ್ಟಿದವರಿಂದ ಮಹತ್ವದ ಸಹಾಯ ಅಥವಾ ಮಾರ್ಗದರ್ಶನವೂ ಕೂಡ ನಿಮಗೆ ಲಭಿಸುತ್ತದೆ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ನಿಮ್ಮ ನಿರ್ಧಾರಗಳಿಗೆ ಅವರು ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನೆಗಳನ್ನ ಹಂಚಿಕೊಳ್ಳಲು ಸುಂದರವಾದಂತಹ ಸಮಯವಾಗಿರುವಂತದ್ದು. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುವಂತದ್ದು. ಆದರೆ ನಿಮ್ಮ ರಾಶಾಧಿಪತಿ ಮಂಗಳನ ತೀಕ್ಷ್ಣತೆಯಿಂದಾಗಿ ಅತಿಯಾದ ಉಷ್ಣಬಾಧೆ ಅಥವಾ ರಕ್ತದೊತ್ತಡ, ಸಣ್ಣ ಸಮಸ್ಯೆಗಳು ಏರುಪೇರಾಗಬಹುದು. ಕೋಪದ ಮೇಲೆ ನಿಯಂತ್ರಣವಿರಲಿ ಮತ್ತು ಸಾಕಷ್ಟು ನೀರನ್ನ ಕೂಡ ಕುಡಿಯಬೇಕಾಗುತ್ತೆ. ನೀವು ಇಂದು ಆರ್ಥಿಕ ಅಡೆತಡೆಗಳು ಮತ್ತು ಸಾಲದ ಬಾಧೆಗಳಿಂದ ಮುಕ್ತಿ ಹೊಂದಲು ಓಂ ಕ್ರಾಂ ಕ್ರೀಂ ಕ್ರೌಂ ಸೌಂ ಭೌಮಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಿ ಸಿಂಧೂರವನ್ನ ಹಚ್ಚಿ ಕೈ ಮುಗಿಯಿರಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಹಸುವಿಗೆ ಕೊಂಚ ಬೆಲ್ಲ ಅಥವಾ ಗೋಧಿಯನ್ನ ತಿನ್ನಲು ನೀಡಬೇಕಾಗುತ್ತೆ. ಸಾಧ್ಯವಾದರೆ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ತೊಗರಿ ಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ನಿಮ್ಮ ಉಡುಪಿನಲ್ಲಿ ಇಂದು ಕೆಂಪು, ಸಿಂಧೂರ ಅಥವಾ ಕೇಸರಿ ಬಣ್ಣಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 9 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಧನುರ್ರಾಶಿ, ಧನುರ್ರಾಶಿಯವರೇ, ನಿಮ್ಮ ರಾಶಿಯ ಚಿಹ್ನೆಯೇ ಬಿಲ್ಲು ಹಿಡಿದಂತಹ ವೀರ. ನಿಮ್ಮ ಬದುಕಿನಲ್ಲಿ ಸದ್ಯಕ್ಕೆ ಏನಾದರೂ ಸಣ್ಣ ಪುಟ್ಟ ಅಡೆತಡೆಗಳು ಅಥವಾ ವಿಳಂಬಗಳು ಎದುರಾಗುತ್ತಿದ್ದರೆ ಅದು ನಿಮ್ಮನ್ನ ಕಟ್ಟಿ ಹಾಕಲು ಅಲ್ಲ, ಬದಲಿಗೆ ನಿಮ್ಮ ಗುರಿಯನ್ನ ಇನ್ನಷ್ಟು ನಿಖರವಾಗಿಸಲು ಧೈರ್ಯದಿಂದ ಮತ್ತು ಸಂಪೂರ್ಣ ಗಮನದಿಂದ ನಿಮ್ಮ ಗುರಿಯತ್ತ ದೃಷ್ಟಿಯನ್ನ ನೀಡಿ. ನಿಮ್ಮ ಬಾಣ ನೇರವಾಗಿ ಯಶಸ್ಸಿನ ಕೇಂದ್ರವನ್ನೇ ತಲುಪುತ್ತದೆ. ಒಂದು ಬಿಲ್ಲುಗಾರನ ಬಾಣವು ಗುರಿಯನ್ನ ತಲುಪಿ ಮುನ್ನಗ್ಗಬೇಕಾದರೆ ಅದನ್ನು ಮೊದಲು ಬಿಲ್ಲನ್ನು ಹಿಡಿದು ಹಿಂದಕ್ಕೆ ಎಳೆಯಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಹಿನ್ನಡೆಗಳು ಎದುರಾದಾಗ ನೀವು ಸೋಲುತ್ತಿದ್ದೀರಿ ಎಂದು ಭಾವಿಸಬೇಡಿ. ಅದು ನೀವು ಮತ್ತಷ್ಟು ವೇಗವಾಗಿ ಮುನ್ನುಗ್ಗಲು ಪ್ರಕೃತಿ ನಿಮ್ಮನ್ನ ಸಿದ್ಧಪಡಿಸುತ್ತಿರುವಂತಹ ಸಂಕೇತವಾಗಿದೆ. ಇನ್ನ ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮನಸ್ಸಿನಲ್ಲಿದ್ದಂತಹ ದೊಡ್ಡ ಆತಂಕವೊಂದನ್ನ ದೂರ ಮಾಡುವಂತದ್ದು. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗಿ ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಧೈರ್ಯವನ್ನ ತುಂಬಲಿದ್ದಾರೆ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿ ಮತ್ತು ಸುಂದರವಾದಂತಹ
ಕ್ಷಣಗಳ ಕಾಣುವಂತಹ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸುಧಾರಣೆಯ ದಿನ. ಧನಸ್ಥಾನದಲ್ಲಿ ಶುಭ ಬದಲಾವಣೆಗಳು ಕಂಡುಬರಲಿದ್ದು ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಬರಲು ಆರಂಭವಾಗುತ್ತದೆ. ಆದರೆ ಮಂಗಳವಾರದ ಪ್ರಭಾವದಿಂದಾಗಿ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಂಡು ಹಣವ್ಯಯವನ್ನ ಮಾಡಬೇಡಿ. ಬಜೆಟ್ ಪ್ರಕಾರ ಮುನ್ನಡೆಯುವುದು ಸೂಕ್ತವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನ ಪ್ರದರ್ಶಿಸಲು ಮತ್ತು ಉತ್ತಮ ಅವಕಾಶಗಳು ಕೂಡ ನಿಮಗೆ ಸಿಗುವಂತದ್ದು. ನಿಮ್ಮ ಧನಾತ್ಮಕ ಚಿಂತನೆಗಳು ಸಹೋದ್ಯೋಗಿಗಳಲ್ಲಿ ಹೊಸ ಉತ್ಸಾಹವನ್ನ ತುಂಬುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ಮಾರುಕಟ್ಟೆ ಸಂಪರ್ಕಗಳಿಂದ ಲಾಭದಾಯಕ ಒಪ್ಪಂದಗಳು ಲಭಿಸುವಂತಹ ಸಾಧ್ಯತೆ ಇದೆ. ಶಿಕ್ಷಣ ಆಗಿರ್ಬೋದು, ಸಲಹೆ ಆಗಿರ್ಬೋದು, ಅಥವಾ ಈ ಬೇರೆ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುವಂತದ್ದು. ಆದಾಗ್ಯೂ ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮಸಾಲೆ ಮತ್ತು ಎಣ್ಣೆಯುಕ್ತ ಆಹಾರದಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಯೋಗ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿ ಗುರುವಿನ ಪ್ರಸನ್ನತೆಗಾಗಿ ಹಣೆಗೆ ಕೊಂಚ ಹಳದಿ, ಶ್ರೀಗಂಧ ಅಥವಾ ಕೇಸರಿ ತಿಲಕವನ್ನ ಧರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಭೇಟಿ ನೀಡಿ ಸಿಂಧೂರ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸುವುದರಿಂದ ಸಕಲ ವಿಘ್ನಗಳು ದೂರವಾಗುವಂತದ್ದನ್ನ ಕಾಣ್ತೀರ. ಇನ್ನು ಸಾಧ್ಯವಾದರೆ ಇಂದು ಹಕ್ಕಿಗಳಿಗೆ ಸ್ವಲ್ಪ ಧಾನ್ಯ ಅಥವಾ ನೀರನ್ನ ನೀಡಬೇಕಾಗುತ್ತೆ. ಬಡವರಿಗೆ ಅಥವಾ ಶ್ರಮಿಕರಿಗೆ ಬೆಲ್ಲ ಮತ್ತು ಕಡಲೆ ಬೇಳೆಯನ್ನ ದಾನ ಮಾಡುವುದು ಜಾತಕದಲ್ಲಿನ ದೋಷಗಳನ್ನ ಶಾಂತಗೊಳಿಸುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ಕೇಸರಿ ಅಥವಾ ಕೆಂಪು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ನೀವು ಪಡಿತೀರ. ಮಕರ ರಾಶಿಯವರ ನೀವು ಶನಿ ದೇವರ ಪ್ರಭಾವಕ್ಕೆ ಒಳಪಟ್ಟವರಿಂದ ಸದ್ದಿಲ್ಲದೆ ಮೌನವಾಗಿ ಶ್ರಮಿಸುವುದರಲ್ಲಿ ನೀವು ನಿಸ್ಸೀಮರು. ಸದ್ಯಕ್ಕೆ ನಿಮ್ಮ ಪ್ರಯತ್ನಗಳಿಗೆ ತಕ್ಷಣದ ಚಪ್ಪಾಳೆ ಅಥವಾ ಮೆಚ್ಚುಗೆ ಸಿಗದಿದ್ದರೆ ಬೇಸರ ಮಾಡಿಕೊಳ್ಳಬೇಡಿ. ನೀರಿನ ಆಳದಲ್ಲಿ ನೀವು ರೂಪಿಸಿಕೊಳ್ಳುತ್ತಿರುವಂತಹ ನಿಮ್ಮ ಜ್ಞಾನ, ಶಿಸ್ತು ಮತ್ತು ಅನುಭವದ ಅಗಾಧವಾದಂತಹ ಸಾಮರ್ಥ್ಯವೇ ನಾಳೆ ಇಡೀ ಜಗತ್ತು ತಲೆಬಾಗುವಂತಹ ದೊಡ್ಡ ಯಶಸ್ಸನ್ನ ತಂದುಕೊಡಲಿದೆ. ನಿಮ್ಮ ಮೌನ, ಕಠಿಣ ಪರಿಶ್ರಮ ಮುಂದುವರಿಯಬೇಕಾಗುತ್ತೆ. ಸಮುದ್ರದಲ್ಲಿ ತೇಲುವಂತಹ ಮಂಜುಗಡ್ಡೆಯ ಕೇವಲ 10% ಭಾಗ ಮಾತ್ರ ಮೇಲ್ಮೈಗೆ ಕಾಣಿಸುವಂತದ್ದು. ಉಳಿದಂತಹ 90% ಭಾಗ ನೀರಿನ ಆಳದಲ್ಲಿ ಅಡಗಿರುತ್ತದೆ. ಯಶಸ್ಸು ಕೂಡ ಅಷ್ಟೇ. ಜಗತ್ತಿಗೆ ಕೇವಲ ನಿಮ್ಮ ಗೆಲುವು ಕೂಡ ಮಾತ್ರ ಕಾಣುವಂತದ್ದು. ಆದರೆ ಅದರ ಹಿಂದೆ ನೀವು ಪಟ್ಟಂತಹ ಕಷ್ಟ ಯಾರಿಗೂ ಕೂಡ ಕಾಣುವುದಿಲ್ಲ. ಇಂದು ಆರ್ಥಿಕವಾಗಿ ಕಾಯ್ದು ನೋಡುವಂತಹ ತಂತ್ರ ಅನುಸರಿಸುವುದು ಬಹಳ ಒಳ್ಳೆಯದು. ಧನಸ್ಥಾನದಲ್ಲಿ ಗ್ರಹಗಳ ಚಲನೆ ಸಾಧಾರಣವಾಗಿರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ವಾಹನ ರಿಪೇರಿ, ಗೃಹೋಪಯೋಗಿ ವಸ್ತುಗಳಿಗಾಗಿ ಹಣವ್ಯಯವಾಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಷೇರು ಮಾರುಕಟ್ಟೆ ಅಥವಾ ಅಸುರಕ್ಷಿತ ಹೂಡಿಕೆಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ವೃತ್ತಿರಂಗದಲ್ಲಿ ಇಂದು ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರದಂತೆ ನಿಮ್ಮ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಸುಧಾರಣೆ, ಪ್ರಗತಿಯು ಕೂಡ ಕಂಡುಬರುವಂತಹ ದಿನ. ಇನ್ನು ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಅಥವಾ ಹೊಸ ಕ್ಷೇತ್ರಕ್ಕೆ ಬಂಡವಾಳ ಹಾಕುವ ಮುನ್ನ ಮಾರುಕಟ್ಟೆಯ ಸ್ಥಿತಿಗತಿಯನ್ನ ಸರಿಯಾಗಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗಲಿವೆ ಮತ್ತು ಒಡ ಹುಟ್ಟಿದವರೊಂದಿಗೆ ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ಚರ್ಚೆಗಳು ಕೂಡ ನಡೆಯಬಹುದು. ಸಂಗಾತಿಯು ನಿಮ್ಮ ಮಾನಸಿಕ ಒತ್ತಡವನ್ನ ಅರ್ಥ ಮಾಡಿಕೊಂಡು ನಿಮಗೆ ಧೈರ್ಯವನ್ನ ತುಂಬಲಿದ್ದಾರೆ. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರರ ನಡುವೆ ಸಣ್ಣ ಮಟ್ಟದ ಕಹಿರಹಿತ ವಾದಗಳು ಉಂಟಾಗಬಹುದು. ಮೌನವಾಗಿರುವುದು ಬಹಳ ಉತ್ತಮ. ಇನ್ನು ಆರೋಗ್ಯದ ಕಡೆಗೆ ಇಂದು ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ಅತಿಯಾದ ಓಡಾಟ ಅಥವಾ ಕೆಲಸದ ಕಾರಣದಿಂದ ಬೆನ್ನು ನೋವಾಗಿರ್ಬೋದು, ಕೀಲು ನೋವಾಗಿರ್ಬೋದು ಅಥವಾ BP ಏರುಪೇರಾಗಬಹುದಾದಂತಹ ದಿನ. ವಾಹನ ಚಲನೆ ಮಾಡುವಾಗ ಅತಿಯಾದ ವೇಗವನ್ನ ಬೇಡ. ಇನ್ನು ಜಾಗೃತೆಯಿಂದ ಅತ್ಯಗತ್ಯವಾಗಿ ನೀವು ಇರಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನ ಹಚ್ಚಿದಂತಹ ಆಂಜನೇಯನಿಗೆ ನಮಸ್ಕರಿಸಬೇಕಾಗುತ್ತೆ. ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ಶನಿ ಮತ್ತು ಮಂಗಳ ಇಬ್ಬರ ದೋಷಗಳು ಕೂಡ ನಿವಾರಣೆಯಾಗಿ ಧೈರ್ಯ ಹೆಚ್ಚಾಗುವಂತದ್ದು. ಇನ್ನು ಆರ್ಥಿಕ ಅಡೆತಡೆಗಳು ಅಥವಾ ಸಾಲದ ಬಾಧೆ ಇದ್ದಲ್ಲಿ ಇಂದು ಓಂ ಅಂಗರಕಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ಮುಂಜಾನೆ ಅರಳಿ ಮರದ ಕೆಳಗೆ ಅಥವಾ ಬೇರಿಗೆ ಕೊಂಚ ನೀರನ್ನ ಹಾಕಿ ನಮಸ್ಕರಿಸುವುದು ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ಬಡವರಿಗೆ ಕೆಂಪು ಬೇಳೆ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಿ. ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ 8 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು.
ಕುಂಭರಾಶಿಯವರ ಒಬ್ಬ ನಿಜವಾದ ರಸವಾದಿ ತನಗೆ ಸಿಕ್ಕಂತಹ ಕಲ್ಲನ್ನ ಚಿನ್ನವನ್ನಾಗಿ ಪರಿವರ್ತಿಸುತ್ತಾನೆ. ನಿಮ್ಮ ಬದುಕಿನ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ಯೋಚನಾ ಲಹರಿಯನ್ನ ಬದಲಾಯಿಸಿಕೊಂಡರೆ ಆ ಪ್ರತಿಯೊಂದು ಕಷ್ಟವನ್ನು ಒಂದು ಅದ್ಭುತ ಅವಕಾಶವನ್ನಾಗಿ ಬದಲಾಯಿಸಬಹುದು. ನೀವು ಸ್ವಾಭಾವಿಕವಾಗಿಯೇ ಜಗತ್ತಿಗಿಂತ ವಿಭಿನ್ನವಾಗಿ ಯೋಚಿಸುವಂತಹ ದಾರ್ಶನಿಕರು. ಇಂದು ನಿಮ್ಮ ದಾರಿಯಲ್ಲಿ ಎದುರಾಗುವಂತಹ ಸವಾಲುಗಳನ್ನ ಅಥವಾ ನಕಾರಾತ್ಮಕ ಪರಿಸ್ಥಿತಿಗಳನ್ನ ಕಂಡು ಹೆದರಬೇಡಿ. ನಿಮ್ಮಲ್ಲಿರುವಂತಹ ಅಪ್ರತಿಮ ಭೌತಿಕ ಶಕ್ತಿಯನ್ನ ಬಳಸಬೇಕಾಗುತ್ತೆ. ಆ ಕಠಿಣ ಪರಿಸ್ಥಿತಿಯನ್ನೇ ನಿಮ್ಮ ಯಶಸ್ಸಿನ ಮೆಟ್ಟಲುಗಳನ್ನಾಗಿ ಮಾಡಿಕೊಳ್ಬೇಕಾಗುತ್ತೆ. ನಿಮ್ಮ ಆಲೋಚನಾ ಶಕ್ತಿಯೇ ನಿಮ್ಮ ಬದುಕಿನ ಅತಿ ದೊಡ್ಡದಂತಹ ರಸವಿದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಅನಿರೀಕ್ಷಿತ ಮೂಲಗಳಿಂದ ಸಣ್ಣ ಪ್ರಮಾಣದ ಧನ ಲಾಭವಾಗುವಂತಹ ಸೂಚನೆ ಇದೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಸುರಕ್ಷಿತ ಹೂಡಿಕೆಗೆ ಹಣ ವಿನಿಯೋಗಿಸಲು ಇದು ಉತ್ತಮವಾದಂತಹ ದಿನ. ಆದರೆ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚನ್ನ ಮಾಡಬೇಡಿ. ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಶಾಂತಿಯುತ ವಾತಾವರಣವನ್ನ ನೋಡುವಂತಹ ದಿನ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಖಾಂತವನ್ನ ಕಾಣಲಿವೆ. ಜೀವನ ಸಂಗಾತಿಯು ನಿಮ್ಮ ವೃತ್ತಿಪರ ಜವಾಬ್ದಾರಿಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನೆಗಳನ್ನ ಹಂಚಿಕೊಳ್ಳಲು ಸುಂದರವಾದಂತಹ ಸಮಯವೂ ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಉದ್ಯೋಗದಲ್ಲಿ ಇಂದು ಕಚೇರಿಯಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯುವಂತಹ ದಿನ. ನಿಮ್ಮ ಸೃಜನಶೀಲ ಆಲೋಚನೆಗಳು ಮತ್ತು ವಿಶಿಷ್ಟ ಕಾರ್ಯವೈಖರಿಯನ್ನ ತಾಂತ್ರಿಕ ವಲಯದಲ್ಲಿರುವಂತಹ ಮೇಲಾಧಿಕಾರಿಗಳು ಮುಕ್ತವಾಗಿ ನಿಮ್ಮನ್ನ ಯೋಚನೆಯನ್ನ ಮತ್ತು ಶ್ಲಾಘಿಸುವಂತಹದ್ದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳನ್ನ ಮಾಡಲು ಅಥವಾ ನೂತನ ತಂತ್ರಜ್ಞಾನವನ್ನ ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳಲು ಇದು ಒಳ್ಳೆಯ ದಿನ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು ಕೂಡ ತುಂಬಾ ಒಳಿತು. ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಉತ್ತಮವಾಗಿರುವಂತದ್ದು. ಆದಾಗ್ಯೂ ಅತಿಯಾದ ಕೆಲಸದ ಕಾರಣದಿಂದಾಗಿ ಕಣ್ಣಿನ ಆಯಾಸ ಅಥವಾ ನರಗಳ ದೌರ್ಬಲ್ಯದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮತ್ತು ರಾತ್ರಿ ಲಘು ನಡಿಗೆಯನ್ನ ನಿಮ್ಮ ಜೀವನದಲ್ಲಿ ಸದಾ ರೂಢಿಸಿಕೊಳ್ಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಹಚ್ಚಿದಂತಹ ಆಂಜನೇಯನಿಗೆ ನಮಸ್ಕರಿಸಿ ಓಂ ಹಂ ಹನುಮತೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಶನಿ ದೋಷದ ತೀವ್ರತೆಯನ್ನ ಕಡಿಮೆ ಮಾಡುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸುವುದರಿಂದ ಮಾನಸಿಕ ಭಯ ಮತ್ತು ಅಡೆತಡೆಗಳು ಕೂಡ ನಿವಾರಣೆಯಾಗುವಂತದ್ದು. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ಸಮಾಜದ ಹಿಂದುಳಿದ ಜನರಿಗೆ ಕೊಂಚ ಬೆಲ್ಲ ಅಥವಾ ಕೆಂಪು ಬೇಳೆಯನ್ನ ದಾನವಾಗಿ ಮಾಡಿ. ಹಕ್ಕಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ನೀಲಿ ಅಥವಾ ಕೇಸರಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಶುಭ ಸಂಖ್ಯೆ 8 ಮತ್ತು 9. ಶುಭ ಬಣ್ಣ ನೀಲಿ ಮತ್ತು ಸಿಂಧೂರ ಕೆಂಪು ಬಣ್ಣ. ಮೀನರಾಶಿಯವರ ನೀವು ಸ್ವಾಭಾವಿಕವಾಗಿಯೇ ಅಪಾರ ಕಲ್ಪನಾ ಶಕ್ತಿ ಮತ್ತು ಅಪ್ರತಿಮ ಪ್ರತಿಭೆಯನ್ನ ನಿಮ್ಮ ಆಳದಲ್ಲಿ ಬಚ್ಚಿಟ್ಟುಕೊಂಡಿರುವವರು. ಯಾರೂ ನಿಮ್ಮನ್ನ ಸರಿಯಾಗಿ ಅಳೆದಿಲ್ಲ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗೌರವ ಸಿಕ್ಕಿಲ್ಲ ಎಂದು ಬೇಸರವನ್ನ ಮಾಡಿಕೊಳ್ಳಬೇಡಿ. ನಿಮ್ಮೊಳಗಿರುವಂತಹ ಅಗಾಧವಾದಂತಹ ಶಕ್ತಿಯನ್ನ ಜಗತ್ತು ಸಂಪೂರ್ಣವಾಗಿ ನೋಡಲು ಇನ್ನೂ ಬಾಕಿ ಇದೆ. ನಿಮ್ಮ ಆಳದ ಶಕ್ತಿಯನ್ನ ನಂಬಿ ಮುನ್ನಡೆಯಿರಿ. ನಿಮ್ಮ ವಿಶ್ವಾಸವೇ ನಿಮ್ಮ ಗೆಲುವಾಗುವಂತದ್ದು. ಸಮುದ್ರದಲ್ಲಿ ತೇಲುವಂತಹ ಮಂಜುಗಡ್ಡೆಯ ಕೇವಲ 10% ಭಾಗ ಮಾತ್ರ ಮೇಲ್ಮೈಗೆ ಕಾಣಿಸುವಂತದ್ದು. ಉಳಿದಂತಹ 90% ಭಾಗ ನೀರಿನ ಆಳದಲ್ಲಿ ಅಡಗಿರುತ್ತದೆ. ನಿಮ್ಮ ಯೋಗ್ಯತೆಯೂ ಅಷ್ಟೇ. ಜಗತ್ತಿಗೆ ಕಾಣುತ್ತಿರುವುದು ನಿಮ್ಮ ಕೇವಲ ಒಂದು ಸಣ್ಣ ಭಾಗ ಮಾತ್ರ. ಇಂದು ಕುಟುಂಬದಲ್ಲಿ ಧನಾತ್ಮಕ ಮತ್ತು ಶಾಂತಿಯುತ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಸ್ಪಂದಿಸಿ ನಿಮ್ಮ ದಣಿವನ್ನ ತಿಳಿಸಲು ಸಹಾಯವನ್ನ ಮಾಡುತ್ತಾರೆ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿವಾದಂತಹ ದಿನವಾಗಿದ್ದು ಮನಸ್ಸಿನ ಅನಿಸಿಕೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ಸಮಯ. ಹಳೆಯ ಸ್ನೇಹಿತರೊಬ್ಬರ ಭೇಟಿ ಹಳೆಯ ನೆನಪುಗಳನ್ನ ಮರುಕಳಿಸುವಂತೆ ಮಾಡುವಂತದ್ದು. ಇನ್ನು ಹಣಕಾಸಿನ ಸ್ಥಿತಿ ಇಂದು ತೃಪ್ತಿದಾಯಕವಾಗಿರುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಸಣ್ಣ ಮಟ್ಟದ ಧನ ಲಾಭವಾಗಬಹುದು. ಆದರೆ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಅಥವಾ ಯಾರಿಗಾದರೂ ಸಹಾಯ ಮಾಡಲು ಹಣ ವ್ಯಯಿಸುವಿರಿ. ದೀರ್ಘಾವಧಿಯ ಹೂಡಿಕೆಗೆ ಹಣ ವಿನಿಯೋಗಿಸುವ ಮುನ್ನ ನುರಿತವರ ಆರ್ಥಿಕ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹದಾಯಕವಾದಂತಹ ದಿನ. ಆದರೆ ಮೀನರಾಶಿಯವರು ಇಂದು ಅತಿಯಾದ ಎಣ್ಣೆ ಪದಾರ್ಥಗಳ ಸೇವನೆಯಿಂದ ದೂರವಿರಬೇಕಾಗತ್ತೆ. ಇಲ್ಲದಿದ್ದರೆ ಗಂಟಲಿನ ತೊಂದರೆ ಅಥವಾ ಉದರ ಬಾಧೆ ಕಾಣಿಸಿಕೊಳ್ಳಬಹುದು. ರಾತ್ರಿ ಹಗುರವಾದಂತಹ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಅಂತಃಪ್ರಜ್ಞೆಗೆ ಅದ್ಭುತವಾಗಿ ಕೆಲಸ ಮಾಡಲಿದೆ. ಸಹೋದ್ಯೋಗಿಗಳ ನಡುವಿನ
ನಡುವಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮ್ಮ ಮನಸ್ಥಿತಿಯಿಂದ ಮತ್ತು ಮಧ್ಯಸ್ಥಿಕೆಯಿಂದ ಬಗೆಹರಿಯುವಂಥದ್ದು. ವ್ಯಾಪಾರಸ್ಥರಿಗೆ ದೂರದ ಊರುಗಳಿಂದ ಅಥವಾ ಆನ್ಲೈನ್ ನೆಟ್ವರ್ಕ್ ಮೂಲಕ ಹೊಸ ಗ್ರಾಹಕರನ್ನ ಸಿಗುವ ಯೋಗವಿದೆ. ಕಲಾತ್ಮಕ ಸಲಹಾ ಕೇಂದ್ರ ಮತ್ತು ಶಿಕ್ಷಣ ರಂಗದಲ್ಲಿರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇಂದು ಮನೆಯಲ್ಲೇ ಕುಳಿತು ಕನಿಷ್ಠ 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಭಕ್ತಿಯಿಂದ ಮಾಡಬೇಕಾಗುತ್ತೆ. ಆಗ ಆತ್ಮವಿಶ್ವಾಸ ದುಪ್ಪಟ್ಟಾಗುವಂತದ್ದು. ಇಂದು ಪೂಜೆಯ ನಂತರ ಹಣೆಗೆ ಕೊಂಚ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ರಾಶಾಧಿಪತಿ ಗುರುವಿನ ಶುಭ ದೃಷ್ಟಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಸಿಂಧೂರ ಅಥವಾ ವಿಳೆದೆಲೆಯ ಹಾರವನ್ನು ಅರ್ಪಿಸಿ. ಇದು ಮಾನಸಿಕ ಭಯ ಮತ್ತು ಅಡೆತಡೆಗಳನ್ನ ನಿವಾರಿಸುವಂತದ್ದು. ಸಾಧ್ಯವಾದರೆ ಇಂದು ಪಕ್ಷಿಗಳಿಗೆ ನೀರು ಅಥವಾ ಧಾನ್ಯಗಳನ್ನ ಹಾಕಿ. ಇದು ನಕಾರಾತ್ಮಕವಾದಂತಹ ಶಕ್ತಿಯನ್ನ ದೂರ ಮಾಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ತಿಳಿ ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆದೇ ಪಡಿತೀರಾ.